ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹಾಸನ ಹತ್ತಿರ ಇರುವಂಥ ಮಗ್ಗೆಮನೆ ಪ್ಲಾಂಟೇಶನ್ಗೆ ಫ್ಯಾಮಿಲಿ ಸಮೇತವಾಗಿ ವಿಸಿಟ್ ಕೊಡ್ತಾ ಇದ್ದೀವಿ. ಇದೊಂದು 600 ಎಕರೆ ತೋಟ. ಇಲ್ಲಿ ಅಡಿಕೆ, ತೆಂಗು, ಏಲಕ್ಕಿ, ಜಾಯಿಕಾಯಿ ಮತ್ತು ವಿವಿಧ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ ಅಂತ ಕೇಳ್ಪಟ್ಟೆ. ಜೊತೆಗೆ 1000ಕ್ಕೂ ಹೆಚ್ಚು ಆಕಳನ್ನು ಸಾಕಿದ್ದಾರೆ ಮತ್ತು ಹಾಲ್ ಪ್ರೊಸೆಸಿಂಗ್ ಯೂನಿಟ್ ಕೂಡ ಇದೆ ಅಂತ ಹೇಳಿದರು. 200 ಎಕರೆ ಜಾಗದಲ್ಲಿ ಶ್ರೀಗಂಧ ಗಿಡಗಳನ್ನು ಹಾಕಿದ್ದಾರೆ ಅಂತಂದರು. ನಾವು ಬರೋ ಹೊತ್ತಿಗೆ ಸ್ವಲ್ಪ ಲೇಟಾಗಿ ಹೋಗಿದೆ. ಈಗ ಒಳಗಡೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅಂತಂದರು. ಬನ್ನಿ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ. ನೋಡಿ ನಾವು ಈ ಮಗ್ಗೆಮನೆ ಪ್ಲಾಂಟೇಶನ್ಸ್ನಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಜರ್ನಿ ಹೋಗ್ತಾ ಇರ್ತದೆ. ಇದು 1960ರಿಂದ ಈ ಮಗ್ಗೆಮನೆ ಶುರುವಾಗಿತ್ತು. ನಮ್ಮ ತಂದೆ ತಾಯಿ ಅವರೆಲ್ಲ ನಿರ್ವಹಣೆ ಮಾಡ್ತಾಯಿದ್ರು. ನಾವೆಲ್ಲ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಬಂದಿದ್ದು 78ರಲ್ಲಿ. ನಂದು ಡಿಗ್ರಿ ಮೈಸೂರಲ್ಲಿ ಕ್ರಿಮಿನಾಲಜಿ, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸು. ಇದೇನಪ್ಪ ಈ ಸಬ್ಜೆಕ್ಟಿಂದ ಇಲ್ಲಿ ಬಂದರು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಅದನ್ನು ನಾನು PUC ಓದಬೇಕಾದ್ರೆ ಇದೊಂದು ವಿಚಾರ ನಿಮ್ಗೆ ಹೇಳಲೇಬೇಕು. ನಾನು ಹಾಸನದಲ್ಲಿ ಒಂದು ಚಲನಚಿತ್ರ ಬಂತು. ಅವಾಗಿನ್ನೂ ವೈಟ್ ಆ್ಯಂಡ್ ಬ್ಲ್ಯಾಕೇ ಇತ್ತು. ಆಗ ಈ ಪಿಕ್ಚರು ಕಲರ್ ಆಗಿ ಬಂತು. ನಾನು ಫಸ್ಟ್ PUC ಓದ್ತಾ ಇದ್ದೆ. ಆ ಪಿಕ್ಚರು ಬಂಗಾರದ ಮನುಷ್ಯ ಅಂತ ಹೇಳಿ ನೀವೆಲ್ಲ ಮೋಸ್ಟ್ಲಿ ನೋಡಿರ್ತೀರಿ ಅಂತ ಅನಿಸ್ಕೊಳ್ತೀನಿ. ಅದನ್ನು ಒಂದು ಸಾರಿ ನಾನು ನೋಡಿದೆ. ನಾನು ಸಾಮಾನ್ಯವಾಗಿ ಪಿಕ್ಚರ್ ನಾನು ಹೋಗಿ ನೋಡೋದೇ ಇಲ್ಲ, ಭಾಳ ಅಪರೂಪ. ಆಮೇಲೆ ಇನ್ನೊಂದು ಸಾರಿ ಹೋಗಿ ನೋಡಬೇಕು ಅನ್ನಿಸ್ತು, ನೋಡಿದೆ. ಒಂದಿನ ಕಾಲೇಜಿಗೆ ಚಕ್ಕರ್ ಹೊಡೆದು ಮತ್ತು ನೋಡಬೇಕು ಅನ್ನಿಸ್ತು, ಹೋಗಿ 3ನೇ ದಿನ ನೋಡಿದ ಮೇಲೆ 3 ಸಾರಿ ನೋಡಿದ ಮೇಲೆ ನಾನು ಅಲ್ಲೇ ಸ್ಟಿಕಾನಾದೆ. ನಾನು ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ನೆರವಾಗಬೇಕು. ಇಲ್ಲಿಂದ ಮುಂದೆ ನಾನು ವ್ಯವಸಾಯನೇ ನಂಬಬೇಕು. ಅದೇನು ಬಂಗಾರದ ಮನುಷ್ಯ ನಾನು ಅಲ್ಲಿ ನೋಡಿದ್ದೋ, ನಾನು ಹೋಗಿ ನಮ್ಮ ತೋಟನ, ನಮ್ಮ ಬಂಗಾರದ ಮನುಷ್ಯನ, ನಮ್ಮ ಮನೆನ, ನಮ್ಮ ಫ್ಯಾಮಿಲಿಯನ್ನು ಎತ್ತಬೇಕು ಅಂಥೇಳಿ ಅವತ್ತು ನಾನು ತೀರ್ಮಾನ ಮಾಡಿ ಡಿಸೈಡ್ ಮಾಡಿದೆ. ಆದರೆ ನಮ್ಮ ತಂದೆ PUC ಆದಮೇಲೆ ಇಲ್ಲ, ನೀನು ಡಿಗ್ರಿ ಮುಗಿಸ್ಕೊಂಡು ಬಾ ನೀನು ಅಂತ ಹೇಳ್ಬಿಟ್ಟು ಹೇಳಿದರು. ಆದರೂ ಇದಿಲ್ದಲೇ ಆಯಿತು, ಡಿಗ್ರಿ ಮಾಡ್ತೀನಿ ಅಂತೇಳಿ ಮೈಸೂರಿಗೆ ಹೋಗಿ ಕಾಲೇಜಲ್ಲಿ ಮುಗಿಸಿ ಬಂದು ನಾನು ನಮ್ಮ ಕುಟುಂಬದ ನಾವು 4 ಜನ ಅಣ್ಣ ತಮ್ಮದಿರು, 2 ತಂಗಿಯವರು, ನಾನೇ ಮೊದಲನೇವನು. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ಅದಾದಮೇಲೆ ರಾಮೇಗೌಡರು, ಅವರು IAS ಆಗಿ ನಿವೃತ್ತಿಯಾಗಿ ಈಗ ಬೆಂಗಳೂರಲ್ಲಿದ್ದಾರೆ. 3ನೇವರು ನನ್ನ ತಂಗಿ ಶಾಂತ ಅಂತೇಳಿ, ಅವರು ಮೂಡಿಗೆರೆಗೆ ಮದುವೆ ಆಗಿದೆ. 4ನೇವರು ನನ್ನ ತಮ್ಮ ಕೃಷ್ಣೇಗೌಡ ಅಂತೇಳಿ, ಇನ್ನೊಂದು ತೋಟ ಇದೆಯಲ್ಲ ಅಲ್ಲಿ ಅವನ್ನ ನಿರ್ವಹಣೆ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ. ಒಳಗಡೆಗೆ ಈ ತೋಟದ ಮಾಲೀಕರಾದ ರಂಗಸ್ವಾಮಿ ಸರು ತುಂಬ ಅದ್ಭುತವಾದ ಮಾತುಗಳನ್ನು ಆಡ್ತಾ ಇದ್ರು. ಅವರ ಫ್ಯಾಮಿಲಿ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಡ್ತಾ ಇದ್ರು. ಅವರು ಹೇಗೆ ಈ ಕೃಷಿಗೆ ಬಂದರು, ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಫಿಲ್ಮ್ ನೋಡಿ ಹೇಗೆ ಅವರು ಇನ್ಸ್ಪಿರೇಷನ್ ಆಗಿ ಈ ತೋಟನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಅವರ ಮನೆ. ಇದು ಆ ಮನೆ ಎದುರುಗಡೆ ಒಂದು ಚಿಕ್ಕದಾಗಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನಾವು ಒಳಗಡೆ ಅವರ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇಂಥ ಒಂದು ಅದ್ಭುತವಾದ ತೋಟ ನೋಡೋದು ತುಂಬ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಒಳಗಡೆಗೆ ಅಡಿಕೆ ಹಾಕಿದ್ದಾರೆ, ಜಾಯಿಕಾಯಿ ಹಾಕಿದ್ದಾರೆ. ನೋಡಿ, ನಾವು ಇವಾಗ ಯಾಲಕ್ಕಿ ಗಿಡಗಳನ್ನು ನೋಡ್ತಾ ಇದ್ದೀವಿ. ಇದು ನೆಲ್ಯಾಣಿ ಗೋಲ್ಡ್ ಅಂತ ಒಂದು ತಳಿಯ ಒಂದು ಯಾಲಕ್ಕಿ ಗಿಡ. ತುಂಬ ಅದ್ಭುತವಾಗಿ ಕಾಯಿಗಳು ಬಂದಿದೆ. ನೋಡಿ, ಇದು ಯಾಲಕ್ಕಿ ಕಾಯಿಗಳು. ಇದು ಗಿಡ ತುಂಬ ದಷ್ಟಪುಷ್ಟವಾಗಿ ಹೇಗೆ ಹೆಲ್ದಿಯಾಗಿ ಬೆಳೆದಿದೆ, ತುಂಬ ಅದ್ಭುತವಾಗಿದೆ. ಎಲ್ಲ ತೋಟಕ್ಕೆ ಡ್ರಿಪ್ಪನ್ನು ಹಾಕಿದ್ದಾರೆ. ತುಂಬ ಅದ್ಭುತವಾದ ತೋಟ, ಒಂದು ಇನ್ಸ್ಪಿರೇಷನಲ್ ಇರುವಂಥ ತೋಟ. ಅಡಿಕೆ ಗಿಡಗಳ ಮಧ್ಯದಲ್ಲಿ ಈ ಥರ ಒಂದು ನೆಲ್ಯಾಣಿ ಗೋಲ್ಡ್ ಅಂತ ಒಂದು ಯಾಲಕ್ಕಿ ಗಿಡಗಳನ್ನು ಅವರು ಬೆಳೆಸಿದ್ದಾರೆ. ನೋಡಿ, ಇಲ್ಲಿ ಒಂದು ರಂಗಸ್ವಾಮಿ ಸರ್ ಎಲ್ರಿಗೂ, ರೈತರಿಗೆ ಎಲ್ರಿಗೂ ಅದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಇನ್ಸ್ಪಿರೇಷನ್ ಮಾತು, ನಾವು ಕೂಡ ಕೇಳಿಸ್ಕೊಂಡ್ವಿ.
ಈ ಥರ ಒಂದು ತೋಟ ನೋಡೋದೇ ಒಂದು ಹೆಮ್ಮೆಯ ವಿಷಯ. ಇಲ್ಲೊಂದು ಹಾರ್ವೆಸ್ಟಿಂಗ್ ಕೂಡ ಆಗ್ತಾ ಇದೆ, ಬನ್ನಿ ಹೋಗೋಣ. ಅಂದ್ರೆ ಮಾಮೂಲಿ ತರನೇ ಸೆಟ್ಟಿಂಗ್ ಇದೆ. ಇಲ್ಲಿ ಏನಂತಂದ್ರೆ ಬಹಳ ಸೂಕ್ಷ್ಮ ವಿಚಾರಗಳು ಇರಿಗೇಷನ್ ಮಾತ್ರ ಬಹಳ ಸೆನ್ಸಿಟಿವ್, ಅದು ಕರೆಕ್ಟ್ ಆಗಿ ಮಾಡಬೇಕು. ನಾನು 10 ಅಡಿ ಸ್ಪೇಸಿಂಗ್ ಅದು ಬೆಳೆದಿರೋದು ಹೆಂಗೆ ಗೊತ್ತಾಗುತ್ತೆ? ಬೆಳೆದಿರೋದು ಹೆಂಗೆ ಗೊತ್ತಾಗುತ್ತೆ? ಬಂದಿರೋದು ಹಣ್ಣು ಮುಂದ್ಗಡೆಯಿಂದ ಕುಳ್ಕೊಳ್ಳೋದು, ಹಿಂಗ ಕೈ ಹಾಕಿದಂಗೆ ಬರ್ತವೆ. ಸ್ವಲ್ಪ ಮೆತ್ತಗಿರುತ್ತಾ? ಇಲ್ಲ, ಗಟ್ಟಿನೇ ಗಟ್ಟಿ ಇರೋದನ್ನ ಕೈ ಹಾಕ್ತಿದಂಗೆ ಬರ್ತವೆ, ಹಣ್ಣಾಗಿರೋದು ಬರ್ತವೆ. ಅದರಿಂದ ಒಂದು ಗಟ್ಟಿ ಇರ್ತವೆ, ಕೀಳ್ಬೇಕು. ಇಲ್ಲಿ ಹಾರ್ವೆಸ್ಟ್ ಆಗ್ತಾ ಇದೆ. ಸೊ ಅದನ್ನು ಅವ್ರು ಕೂಡ ಎಕ್ಸ್ಪ್ಲೈನ್ ಮಾಡಿದರು. ಸೊ ತುಂಬ ಚೆನ್ನಾಗಿದೆ. ಇಷ್ಟೊಂದು ಇದರಲ್ಲಿ ಒಂದು ಈಲ್ಡ್ ಬಂದಿದೆ. ಈ ಥರ ನೆನ್ನೆಹಳ್ಳಿ ಗೋಲ್ಡ್ ಅಂತ ನಾನು ಕೇಳಿದ್ದೆ, ಬಟ್ ನಾನು ಕಣ್ಣಾರೆ ನೋಡಿರಲಿಲ್ಲ. ಇವರು ನನ್ನ ಕೈಗೆ ಕೂಡ ಒಂದು 4 ಏಲಕ್ಕಿ ಕಾಯಿನ ಕೊಟ್ಟರು. ತುಂಬ ಅದ್ಭುತವಾಗಿದೆ. ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಸುವಾಸನೆ ಭರಿತವಾಗಿದೆ. ನೋಡಿ, ಏಲಕ್ಕಿ ಕಾಯಿಗಳು ಎಷ್ಟು ಇವಾಗ ಹಸಿರಾಗಿರುತ್ತೆ, ಅದು ಒಣಗಿದ ಮೇಲೆ ಬೇರೆ ಕಲರಿಗೆ ಹೋಗುತ್ತೆ. ಇದನ್ನು ಮುಂದೆ ಡ್ರೈಯರ್ ಏನೋ ತೋರಿಸ್ತಾರಂತೆ, ಡ್ರೈಯರಲ್ಲಿ ಹಾಕಿ ಇದನ್ನು ಡ್ರೈ ಮಾಡಿ ನಂತರ ಅದನ್ನು ಮಾರ್ಕೆಟ್ಗೆ ಕಳಿಸ್ಕೊಡ್ತಾರೆ. ಇಷ್ಟೊಂದು ಅದ್ಭುತವಾಗಿದೆ. ಈ ಹಸಿರು ಆರ್ಗಾನಿಕ್ ಏನು ಇದನ್ನು ಆರ್ಗನೈಸ್ ಮಾಡಿದೆ, ಇದು ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕೆಂತಂದರೆ ಇಷ್ಟು ಅದ್ಭುತವಾದ ತೋಟ ನೋಡೋಕ್ಕೆ ನನಗೆ ಸಿಕ್ಕಿದ್ದೇ ಒಂದು ಒಳ್ಳೆ ಚಾನ್ಸ್ ಅಂತ ಅಂದ್ಕೊಳ್ತೀನಿ. ಇಲ್ಲಿ ವಿಜ್ಞಾನಿಗಳೆಲ್ಲ ಬಂದಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ತೋಟ ಅಂತಲೇ ನಾನು ಹೇಳ್ಬೋದು. ಮುಂದೆ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ಗೆ ಹೋಗೋಣ ಅಂತ ಕರಿತಾ ಇದ್ದಾರೆ. ನೋಡಿ, ಇದೊಂದು ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ ಇದು. ಇಲ್ಲಿ ಸಾಲಲ್ಲಿ ಮಹಿಳೆಯರು ಕೂತ್ಕೊಂಡು ಅಡಿಕೆನ ಸುಲಿತಾ ಇದ್ದಾರೆ. ಇದು ಹಸಿ ಅಡಿಕೆ, ಒಣಗಿರೋ ಅಡಿಕೆ ಅಲ್ಲ, ಹಸಿ ಅಡಿಕೆನ ಇದನ್ನು ಸುಲಿತಾ ಇದ್ದಾರೆ. ಇದನ್ನು ಸುಲಿದು ನಂತರ ಪ್ರೊಸೆಸ್ ಮಾಡಿ ಇದನ್ನು ಮಾರ್ಕೆಟ್ಗೆ ಕಳಿಸ್ಕೊಡ್ತಾರೆ ಅಂತಂದರು. ಒಬ್ಬರು ದಿವಸಕ್ಕೆ 100 kg ಆಗುವಷ್ಟು ಒಂದು ಅಡಿಕೆಯನ್ನು ಸುಲಿತಾರಂತೆ. ತುಂಬ ಸ್ಪೀಡಾಗಿ ಸುಲಿತಾ ಇದ್ದಾರೆ. ಬನ್ನಿ, ಇಲ್ಲಿ ಯಾರಾದರೂ ಒಬ್ಬರನ್ನ ಮಾತಾಡ್ಸೋಣ. ತುಂಬ ಅದ್ಭುತವಾಗಿದೆ. ಅವರು ಹೇಗೆ ಇದನ್ನು ಪ್ರೊಸೆಸ್ ಮಾಡ್ತಾರೆ, ಇದು ಏನು ಅಂತ ಕೇಳೋಣ ಬನ್ನಿ. ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿರೋದಾ? ಹ್ಯಾಂಡ್ ಗ್ಲೌಸಾ? ಅದು ಒಂದ್ಸಲ ತೋರಿಸಿ. ಇದು ಅಂದರೆ ಇದು ಕತ್ತಿ ಥರ ಇರೋದು? ಅದು ಕತ್ತಿ ಥರ ಇದೆಯಾ? ಅದು ಕತ್ತಿನೇ? ಅದರಲ್ಲಿ ತುದಿಗೆ ಹಾಕೋದು? ಇಲ್ಲ, ಬಾಯ್ಲ್ ಮಾಡ್ತಾರೆ ಅಲ್ಲಿ. ಇದು ಏನದು? ಬಟ್ಟೆನಾ? ಬಟ್ಟೆ ಕಟ್ಕೊಂಡಿರೋದು ಹೀಗೆ? ಹಾಂ, ಶಾರ್ಪ್ ಇರುತ್ತೆ ಅಂತ ಬಟ್ಟೆ ಕಟ್ಕೊಂಡಿರೋದು. ದಿವಸಕ್ಕೆ ಎಷ್ಟು ಸುಲಿತೀರಾ? 8 ಬುಟ್ಟಿ. ಕೈಗೆ ಸೇಫ್ಟಿ ಮೆಜರನ್ನು ಫಾಲೋ ಮಾಡಿಕೊಂಡು ಯಾವುದೇ ರೀತಿ ಅನಾಹುತ ಆಗದೇ ರೀತಿಯಲ್ಲಿ ಅವರು ಅಡಿಕೆನ ಸುಲಿತಾ ಇದ್ದಾರೆ. ತುಂಬ ಸ್ಪೀಡಾಗಿ ಸುಲಿತಾ ಇದ್ದಾರೆ. ಇಲ್ಲಿ ಸುಲಿದಂಥ ಅಡಿಕೆನ ಇಲ್ಲಿ ಮುಂದೆ ಅದನ್ನು ಬೇಯಿಸ್ತಾ ಇದ್ದಾರೆ. ಅಲ್ಲಿ ಬೇಯಿಸಿ ಅಲ್ಲಿಂದ ಅದನ್ನು ಒಣಗಿಸೋಕೆ ತೊಗೊಂಡೋಗ್ತಾರೆ. ನೋಡಿ, ಈ ಕಡೆನೇ ಪಕ್ಕದಲ್ಲೇ ಇಲ್ಲಿ ಬೇಯಿಸುವಂಥ ಒಂದು ಕುಲುಮೆನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗೋಣ ಇವಾಗ. ಹೇಗೆ ಬೇಯಿಸ್ತಾರೆ ಅದನ್ನು ನೋಡೋಣ. ಇಲ್ಲಿ ಸುಲಿದಿಕ್ಕಂಥ ಅಡಿಕೆನ ಅವರು ತೊಗೊಂಡು ಬಂದು ಈ ಥರ ಇಲ್ಲೊಂದು ಕಟ್ಟಿಗೆ ಒಂದು ಒಲೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹಾಕ್ಕೊಂಡು ಇಲ್ಲಿ ಬೇಯಿಸ್ತಾರೆ. ಅದು ನೇರಳೆ ಬರುತ್ತೆ. ಅದು ಚಕ್ಕೆ ಸ್ಟಾರ್ಟಿಂಗ್ ಮಾಡ್ಕೊಂಬಿಟ್ರೆ ಅದೇ ಅದರಲ್ಲೇ ಅದು ನೀರಿಗೆ ಮಿಕ್ಸ್ ಮಾಡ್ತಾರಾ ಚಕ್ಕೆನ? ನೀರಿಗೆ ಮಿಕ್ಸ್ ಮಾಡಿ ಅದನ್ನು 2-3 ದಿನ ಡ್ರಮ್ಮಲ್ಲಿ ನೆನೆ ಹಾಕ್ಬೇಕು, ಸಣ್ಣ ಚಜ್ಜಿ. ಅಂದರೆ ನೇರಳೆ ಮರದ ಚಕ್ಕೆನ ಮೇಲೆ ಕಪ್ಪೆ ಬರುತ್ತಲ್ಲ, ಅದೇನು ಮಾಡ್ತಾರೆ? ಅದನ್ನು ಸಣ್ಣ ಚಜ್ಜಿ ಒಂದು ಡ್ರಮ್ಮಲ್ಲಿ ನೆನೆ ಹಾಕ್ತಾರೆ. ನೆನೆ ಹಾಕ್ಕೊಳ್ತಾರೆ? ಎಷ್ಟು ದಿವಸ? ಎಷ್ಟು ದಿವಸ ನೆನೆ ಹಾಕ್ಕೊತಾರೆ? 3 ದಿನ. ಆಮೇಲೆ ಅದನ್ನು ಬೇಯಿಸ್ಬಿಡೋದು.
ಚಕ್ಕೆ ಬೇಯಿಸ್ತಾರಾ ಅಥವಾ ನೀರು ಹಾಕ್ತಾರಾ? ಚಕ್ಕೆ ಬರ್ಕೆಲ್ಲ ಬೇಯಿಸೋದು. ಚಕ್ಕೆ ಇದಕ್ಕೆ ಹಾಕಿ ಬೇಯಿಸೋದು. ಬೇಯಿಸಿದಾಗ ಈ ಥರ ಕಲರ್ ಬಿಡುತ್ತೆ. ಹಾಂ ಕಲರ್ ಇಟ್ಕೊಳ್ತೀವಿ. ಆಮೇಲೆ ಅದಕ್ಕೆ ವೀಳ್ಯದೆಲೆ, ಸುಣ್ಣ ಹಾಂ. ಎಲ್ಲ ಹಾಕಿ ಅದು ಹಾಲು ಮಾಡ್ತೀವಿ. ಸುಣ್ಣ ಮತ್ತು ವೀಳ್ಯದೆಲೆ. ವೀಳ್ಯದೆಲೆ, ಬೆಲ್ಲ, ಇದು ಎಷ್ಟು ಟೈಮ್ ಬೇಯಿಸೋದು? 3 ಗಂಟೆ. 3 ತಾಸು. ನೋಡಿ ಸ್ನೇಹಿತರೆ, ಇದೊಂದು ಅದ್ಭುತವಾದ ಅನುಭವ. ಹೇಗೆ ಚಕ್ಕೆ ಹಾಕಿ ಆಮೇಲೆ ಸುಣ್ಣ, ವೀಳ್ಯದೆಲೆ ಈ ಥರದನ್ನೆಲ್ಲ ಹಾಕಿ ಹೇಗೆ ಇದನ್ನು ಹದ ಮಾಡ್ತಾರೆ, ಹೇಗೆ ಬೇಯಿಸ್ತಾರೆ ಅನ್ನೋದನ್ನು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಊಟದ ಟೈಮ್ ಆಗ್ತಾಯಿದೆ. ಇಲ್ಲ ಆಚೆ ಇದನ್ನು ಹೇಗೆ ಒಣಗಾಕ್ತಾರೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಆ ಬೇಯಿಸಿದಂಥ ಅಡಿಕೆನ ತಣಿಸ್ಕೊಂಡು ಇಲ್ಲಿ ತೊಗೊಬಂದು ಈ ಥರ ಒಣಗಾಕ್ತಾರೆ. ಇದು 2 ಅಥವಾ 3 ದಿವಸ ಒಣಗಿದ ಮೇಲೆ ಇದನ್ನು ಅವರು ಡೈರೆಕ್ಟಾಗಿ ಮಾರ್ಕೆಟ್ ಮಾಡೋದಿಲ್ಲಂತೆ, ಇದನ್ನು ಪ್ಯಾಕ್ ಮಾಡಿ ರಿಟೇಲ್ ಮಾರ್ಕೆಟ್ಗೆ ಕೊಡ್ತಾರಂತೆ. ಸೊ ಈ ಥರ ತುಂಬ ಅದ್ಭುತವಾದ ಅನುಭವಗಳು ಇಲ್ಲಿ ಆಗ್ತಾಯಿದೆ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ನೆಕ್ಸ್ಟ್ ಏನೇನಿದೆ ಅದನ್ನು ತೋರಿಸ್ತೀನಿ. ಧನ್ಯವಾದಗಳು.